ಬಿಗ್ ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ ಬಿಗ್ ಬಾಸ್ ಮನೆಗೆ, ಎಲ್ಲಾ ಕಂಟೆಸ್ಟೆಂಟ್ಸ್ ಗಳ ಒಂದು ಕುಟುಂಬಸ್ಥರು ಬರ್ತಾರೆ. ಸೊ ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ಅವರ ಒಂದು ಆನಿವರ್ಸರಿ ಅಲ್ಲಿ ಸೆಲೆಬ್ರೇಷನ್ ಆಗುತ್ತೆ. ಸೊ ಹಸ್ಬೆಂಡ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾಗಿರ್ಬೋದು, ಆನಿವರ್ಸರಿ ಟೈಮ್ಗೆ ಬಂದಿದ್ದಾಗಿರ್ಬೋದು. ಸೊ ಮಿಸ್ ಮಾಡ್ಕೊಳ್ತಿದ್ರಿ ಆ ವೈಫ್ಸ್ ಬಗ್ಗೆ ಹೇಳೋದಾದ್ರೆ? ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದೆ. ಅಂದ್ರೆ 3 months ನಾವು ನೋಡೇ ಇರೋದಿಲ್ಲ. ಅದಾಗಿನೂ ಏನಾಗುತ್ತೆ, ಬೆಳಗ್ಗೆಯಿಂದ ಕಾದಿರ್ತೀನಿ. ಅವ್ರು ಬರೋದು ತುಂಬಾ ನೈಟ್ ಆಗುತ್ತೆ. ನಂಗೆ ಬಂದ್ಮೇಲೆ ಗೊತ್ತಾಗಿದ್ದು 10:30 ಅವ್ರು ಬಂದಿದ್ದು. ಅಲ್ಲಿದ್ದಾಗ ಗೊತ್ತಾಗೋದಿಲ್ಲ ನಮ್ಗೆ. ಸಿಕ್ಕಾಪಟ್ಟೆ ಅಂದ್ರೆ ಬೆಳಗ್ಗೆಯಿಂದ ಕಾದವಳು ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೆ. ಬಟ್ ಅವ್ರು ಬರ್ಬೋದು ಅನ್ನೋದಿತ್ತು, ಆನಿವರ್ಸರಿ ಇದ್ದಿದ್ರಿಂದ ಅವರೇ ಬರ್ತಾರೆ ಅನ್ನೋದಿತ್ತು. ಆ ಮೂಮೆಂಟ್ ಅಂದ್ರೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಸರಿ 1 second ನಕ್ಕದವಳು ಪಟ್ಟ ಅಳಕ್ ಶುರು ಮಾಡಿದ್ದೀನಿ. ಎಮೋಷ್ನಲಿ ಒಂದು ಬೆಸ್ಟ್ ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದೆ ಬಿಗ್ ಬಾಸ್ ಆ ವಿಚಾರವಾಗಿ. ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಎಕ್ಸ್ಪೆಕ್ಟ್ ಮಾಡಿದ್ರ ನಿಮ್ಮ ಹಸ್ಬೆಂಡ್ ಅಭಿ ಅವರೇ ಬರ್ತಾರೆ ಅಂತ? ಹೌದು. ಅಂದ್ರೆ ಆನಿವರ್ಸರಿ ಆಗಿತ್ತು, ಅವರೇ ಬರ್ತಾರೆ. ನಾನು 3 ಜನ ಮಕ್ಕಳು ಬರಬಹುದು ಅನ್ಕೊಂಡಿದ್ದೆ, ಬಟ್ ಅದೇನು ಪರ್ಮಿಷನ್ಸ್ ಆಗ್ಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲೂ ಕಾಣಿಸ್ತಾನೆ ಇಲ್ಲ ನಿಮ್ಮ ಮಕ್ಕಳು? ಒಳಗಡೆ ರೂಮ್ ಅವ್ರು ಬಂದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದೇ ಒಂದು ಫ್ಯಾಮಿಲಿ ರೌಂಡ್ ಅಲ್ಲೇನೆ ಉಗ್ರ ಮಂಜು ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಗೌತಮಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಅಂತ ಒಂದು ಟಾಕ್ ಇದೆ. ಸೊ ಅದ್ರ ಬಗ್ಗೆ ನೀವೇ ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲ, ಅವ್ರು ಬಂದಾಗ ಬೇಜಾರಾಯ್ತು ಅಂತಿಲ್ಲ. ಅವ್ರ ಅಪ್ಪ ಎಲ್ಲ ಚಂದ ಮಾತಾಡಿದ್ರು, ಬಟ್ ಅದೊಂದ್ ಸಣ್ಣ ವೈಬ್ ಇತ್ತು. ಅದು ನಾನು ಇಮಿಡಿಯೇಟ್ ನೆಕ್ಸ್ಟ್ ಡೇ ಯಾವಾಗ್ಲೂ ಕೇಳ್ತೀನಿ, ಏನಾಯ್ತು, ವಾಟ್ ಇಸ್ ದ ಕಾನ್ವರ್ಸೇಷನ್. ಇಮಿಡಿಯೇಟ್ ಆಗಿ ಮಂಜು ಅವ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಇರುತ್ತೆ. ಆಗ ಗೊತ್ತಾಗುತ್ತೆ. ಅಂದ್ರೆ ಪ್ರಾಮಿಸ್ ಏನೋ ಮಾಡಿಸ್ಕೊಂಡಿರ್ತಾರೆ, ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಪ್ರಾಮಿಸ್ ಮಾಡಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ವೈಬ್ ಏನಿತ್ತು ಅದು ಬೇಜಾರಾಗಿದೆ. ಯಾಕಂದ್ರೆ ಮಂಜು ಅವ್ರು ಹೇಳ್ತಾ, ನನ್ನ ಫ್ಯಾಮಿಲಿ ಬಂದ್ರೆ ಡೆಫಿನೆಟ್ಲಿ ನಿನ್ನ ಹೀಗೆ ಇಷ್ಟಪಡ್ತಾರೆ, ಹಾಗೆ ಮಾಡ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ, ನನ್ನ ಮಗನ್ ಚಂದ ನೋಡ್ಕೊಂಡಿದ್ಯಾ ಹೇಳ್ತಾರೆ. ಹಿಂಗಲ್ಲ ಅಂತದೇನು ನಡೀತಿಲ್ಲ ಅಂತ ಯೋಚನೆ ಮಾಡಿದಿತ್ತು. ಅಗೇನ್ ಏನಾಗುತ್ತೆ, ನಂಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಹೊರಗಡೆ ಏನೇನಾಗಿತ್ತು ಅಂತ. ಸೇಮ್ ನನ್ನ ಫ್ಯಾಮಿಲಿ ಏನ್ ಫೇಸ್ ಮಾಡಿರ್ತಾರೆ ಅದನ್ನ ಅವ್ರ ಫ್ಯಾಮಿಲಿನೂ ಫೇಸ್ ಮಾಡಿರ್ತಾರೆ. ಅದ್ರಲ್ಲಿ ಒಂದಷ್ಟು ವಿಷಯಗಳು ಓಡಿರುತ್ತೆ ಅವ್ರ ತಲೆಯಲ್ಲಿ. ಇದೆಲ್ಲ ಹೊರತುಪಡಿಸಿ ನೋಡಿದ್ರು ಅವರಿಗೆ ಅವ್ರ ಮಗ ಗೆಲ್ಬೇಕಂತಿರತ್ತೆ, ಅವರಿಗೆ ಅವ್ರ ಅಣ್ಣ ಗೆಲ್ಬೇಕು ಅಂತಿರತ್ತೆ. ಆ ವಿಚಾರವಾಗಿ ಫ್ರೆಂಡ್ಶಿಪ್ ಕಟ್ ಮಾಡು, ನಿನ್ ಗೇಮ್ ಬಗ್ಗೆ ಫೋಕಸ್ ಮಾಡು ಅಂತ ಹೇಳಿರ್ತಾರೆ ಹೊರತು ನನ್ನ ಬಗ್ಗೆ ಇನ್ನೇನೋ ಬೇರೆ ಏನೋ ಮಾಡ್ಬೇಕಂತಿರೋದಿಲ್ಲ. ಬಟ್ ಆ ಕ್ಷಣಕ್ಕೆ ಬೇಜಾರಾಗಿದ್ದಂತೂ ಹೌದು. ಇದೇನು ಫ್ರೆಂಡ್ಶಿಪ್ ಕಟ್ ಮಾಡಕ್ಕೆ ಹೇಳಿದ್ರು ಅನ್ನೋದಾದ್ರೆ ಅಂದ್ರೆ ನಾನ್ ತಪ್ಪು ಅನ್ನೋದು ಹೇಳ್ತಿದಾರಾ, ಅದು ಸರಿ ಅಲ್ವಲ್ಲ, ಇಬ್ರು ಕೂಡ್ಸ್ ಏನಾದ್ರು ಹೇಳ್ಬೋದು, ಬೇರೆ ಏನೇನೋ ಯೋಚನೆಗಳು ಬಂತು ಹೊರತು ಈಗ ಅದ್ರ ಬಗ್ಗೆ ನಂಗೇನೋ ಇದಿಲ್ಲ. ಅವ್ರು ಯಾಕೆ ಹೇಳಿದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹೊರಗಡೆ ಏನೇನೋ ನಡೆದಿದೆ ಒಂದು 3 months ಇಂದ. ಅವ್ರು ಅದನ್ನೆಲ್ಲ ಪಾಪ ಫೇಸ್ ಮಾಡಿರ್ತಾರೆ. ಸಮಥಿಂಗ್ ನ್ಯೂ ಫಾರ್ ದೆಮ್. ಇದು ಯಾಕೆ ಬೇಕು ಅನ್ನೋ ಫೀಲಿಂಗ್ ಇರುತ್ತೆ. ಇದ್ರಲ್ಲಿ ಹೇಳಿರ್ಬೋದೇನೋ. ಅದು ಅಭಿ ಬೇರೆ ತರ ನಿಭಾಯಿಸಿದ್ರು, ಅವ್ರು ಬೇರೆ ತರ ನಿಭಾಯಿಸಿದ್ರು. ನಿಮ್ಮಿಬ್ರು ಜೋಡಿ ನೀವು ಬರೋಂಥದ್ದಾಗಿರ್ಬೋದು ಅಥವಾ ಹಗ್ ಮಾಡುವಂಥದ್ದಾಗಿರ್ಬೋದು ನಿಮ್ಮ ಹಸ್ಬೆಂಡ್ ಬಂದಾಗ, ಸೊ ರೀಲ್ಸ್ ಮೂಲಕ ಆಗಿರ್ಬೋದು, ಶಾರ್ಟ್ಸ್ ಮೂಲಕ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದೊಂದು ಲವ್ ಸಾಂಗ್ಸ್ ಗೆ ಒಂದು ಚೆನ್ನಾಗಿ ಸಿಂಕ್ ಆಗ್ತಿದೆ. ಅದು ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ವಿಡಿಯೋಸ್ ನೋಡಿದಾಗ ಎಷ್ಟು ಹೆಂಗ್ ಅನ್ಸುತ್ತೆ ಅಂತ? ಅದೇ ಮೇಜರ್ ಆಗಿ ನಾನು ನಿನ್ನೆಯಿಂದ ನೋಡ್ತಾ ಇರೋದೇ ಅದು ಅನ್ಸುತ್ತೆ. ಅದು ನಾನು ಯಾವ್ದು ಇದ್ ಮಾಡಿದ್ರು ಅದೇ ಬರ್ತದೆ. ಅಂಡ್ ಎಲ್ಲಾ ಹಾಡ್ಗೂ ಸೂಟ್ ಆಗ್ತಾ ಇದೆ ಆ ಫುಟೇಜ್. ನಂಗೆ ಅಭಿನೂ ಅದೇ ಹೇಳಿದ್ರು, ನೀನ್ ಯಾವ ಹಾಡಲ್ಲಾದ್ರೂ ನೋಡು ಅದು ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಂತ. ಆ ಮೆಮೊರಿನ ಕ್ರಿಯೇಟ್ ಮಾಡ್ಕೊಟ್ಟಿರೋದಕ್ಕೆ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದು ನಾವು ಎಷ್ಟೇ ಪ್ಲಾನ್ ಮಾಡ್ಕೊಂಡ್ರು ಅದು ಸಾಧ್ಯನೇ ಇಲ್ಲ. ಆ ಥರ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮಷ್ಟಕ್ಕೆ ಅದು ಬಿಗ್ ಬಾಸ್ ಕ್ರಿಯೇಟ್ ಮಾಡ್ಕೊಟ್ಟಿದೆ. ಅಂದ್ರೆ ನಾನು ಇವಾಗ ಅಳ್ತೀನಿ ಅಂದ್ರೆ ಎಲ್ಲೋ ಮೂಲೆಯಲ್ಲಿ ಕೂತ್ ಹತ್ತಿರ್ತೀನಿ, ಅದನ್ನ ಕ್ಯಾಪ್ಚರ್ ಮಾಡಿ ತೋರ್ಸೋರೆಲ್ಲ ಇರೋದಿಲ್ಲ. ಅಂಡ್ ಆಕ್ಟ್ ಮಾಡ್ಬೇಕಂದ್ರೆ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಎಷ್ಟೇ ನ್ಯಾಚುರಲ್ ಆಗಿ ಆಕ್ಟ್ ಮಾಡಕ್ ಹೋದ್ರು ಅದೊಂದು ಆಕ್ಟಿಂಗ್ ಅನ್ನೋದಿರುತ್ತೆ. ಅಲ್ಲಿ ಜೆನ್ಯೂನ್ ಆಗಿ ಹತ್ತಿರ್ತೀವಿ, ಅದನ್ನ ಕ್ಯಾಪ್ಚರ್ ಮಾಡಿ ತೋರ್ಸೋದು ಅದೆಲ್ಲ ಬೆಸ್ಟ್ ಮೆಮೊರಿ. ನನಗೆ ಥ್ರೂ ಔಟ್ ದ ಬಿಗ್ ಬಾಸ್ ಒಂದು ಯಾವುದೋ ಒಂದು ಫುಟೇಜ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಐ ಥಿಂಕ್ ದಟ್ ಫುಟೇಜ್. ಬಿಗ್ ಬಾಸ್ ಮನೇಲಿ ಏನ್ ಮಿಸ್ ಮಾಡ್ಕೊಂತಿದ್ದೀರಾ ಅಂತ? ಮಿಸ್, ಈಗ ನೀವು ಈ ರೀತಿ ಮಾತಾಡ್ಕೊಂಡಾಗ ನಾನು ಎಲ್ಲವೂ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಬಟ್ ನಾನು ಒಳಗೆ ಹೋದಾಗ್ಲೂ ಈ ಪ್ರಪಂಚದಿಂದ ಡಿಸ್ಕನೆಕ್ಟ್ ಆಗಿ ಅಲ್ಲಿ ತುಂಬಾ ಬೇಗ ಅಡ್ಜಸ್ಟ್ ಆಗ್ಬಿಟ್ಟೆ. ಈಗ ಹೊರಗೆ ಬಂದಾಗ್ಲೂ ಅದೇ ರೀತಿ ಆಗ್ತಿದೆ ನನಗೆ. ಅಂದ್ರೆ ಇದಕ್ಕೆ ತುಂಬಾ ಬೇಗ ಇದಾಗ್ಬಿಟ್ಟೆ. ತೀರಾ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಯಾವುದು ಅನ್ನಿಸ್ತಾ ಇಲ್ಲ. ಓಕೆ, ದಟ್ ವಾಸ್ ದ ಜರ್ನಿ. ಐ ಹ್ಯಾವ್ ಕಂಪ್ಲೀಟೆಡ್. ಹೊರಗೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಇದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.